ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ. ತುಂಬ ಸಾಫ್ಟು, ತುಂಬ ಜ್ಯೂಸಿ, ತುಂಬ ಮಿಂಚ್ತಾ ಇದೆ ನೋಡಿ. ಈ ಥರ ಇರುತ್ತೆ ಮೋತಿಚೂರ್ ಲಾಡು ಅಂದರೆ, ತುಂಬ ಸಖತ್ತಾಗಿರುತ್ತೆ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೋಡಿ, ರಕ್ಷಾಬಂಧನಕ್ಕೆ ನಾನು ಮೋತಿಚೂರ್ ಲಾಡು ಮಾಡಿದ್ದೀನಿ. ಟ್ರೆಡಿಷ್ನಲ್ ಫುಡ್ಡೇ ಅನ್ಬೋದು ಇದು. ಯಾಕಂದರೆ ರಕ್ಷಾಬಂಧನ ನಮ್ಮ ಕಡೆ ಎಲ್ಲ ಲಾಡುಗಳೇ ತಗೋತಾರೆ, ಲಾಡುಗಳ ತಿನ್ನಿಸಿ ರಕ್ಷಾಬಂಧನ ಕಟ್ತಾರೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡ್ಬಿಡಿ. ನೋಡಿ, ಒಂದು ಬೌಲಲ್ಲಿ ನಾನು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದೇ ಕಪ್ಪಿನ ನೀರು ಸಕ್ಕರೆ ಎಲ್ಲ ತೊಗೋಬೇಕಾಗುತ್ತೆ. ಒಂದು ಯಾವುದಾದ್ರೂ ನೀವು ಸೈಜ್ ಇಟ್ಕೊಂಬಿಡಿ. 1 ಕಪ್ಪು ನೋಡಿ. ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಆರೆಂಜ್ ಕಲರು. ಅಂದರೆ ಕಲರ್ ಆಗಿದ್ದರೆ ಚೆನ್ನಾಗಿರುತ್ತಲ್ಲ ಇದು ಮೋತಿಚೂರ್ ಲಾಡು. ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕ್ತಾಯಿದ್ದೀನಿ, ಸ್ವಲ್ಪ ಪಿಂಚಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಗಂಟಿರ್ಲಾರ್ದಂಗೆ ಕಲಿಸ್ಬೇಕು ಫ್ರೆಂಡ್ಸ್. ಎಷ್ಟು ನೀಟಾಗಿ ಕಲಿಸ್ತೀರ, ಎಷ್ಟು ನೈಸಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಬೂಂದಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚಂದ ಮೋತಿಚೂರ್ ಲಾಡು ಆಗುತ್ತೆ. ನೋಡಿ, ಸಾಫ್ಟಾಗಿ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ 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 ಹಾಕ್ಕೊಂಡು ನೀರು ಒಮ್ಮೆಗೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. 1 ಕಪ್ ಕಡಲೆ ಹಿಟ್ಟಿಗೆ ಪೂರ್ತಿ 1 ಕಪ್ ಕಡಲೆ ನೀರು ಹಾಕಬೇಡಿ ಫ್ರೆಂಡ್ಸ್, ತೀರಾ ತೆಳುವಾಗ್ಬಿಡುತ್ತೆ. 1 ಕಪ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಕಮ್ಮಿ ನೀರು ಹಿಡಿಯುತ್ತೆ. ನಾನು ಪೂರ್ತಿ 1 ಕಪ್ ನೀರು ಹಾಕಿ ಕಲಿಸಿಲ್ಲ ನೋಡಿ. ಲಾಸ್ಟ್ ಇಷ್ಟೇ ನಾನು ತೊಗೊಳ್ಳೋದೆ. ನಾನು ನೀರು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡಿದ್ದೆ. 1 ಕಪ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಇರೋ 1 ಕಪ್ ನೀರು ಹಾಕಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಸ್ಪೂನಿಂದ ತೋರಿಸ್ತೀನಿ ನೋಡಿ. ಮುಂದೆ ನಾನು ಈ ಥರ ಕಲಿಸ್ಬೇಕು. ಒಟ್ಟು ಲಮ್ಸ್ ಇರಬಾರ್ದು. ನೀಟಾಗಿ ಹದವಾಗಿ ನೈಸಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್, ಅಂದ್ರೇ ಚೆನ್ನಾಗಿ ಬರುತ್ತೆ ಇದು ಮೋತಿಚೂರ್ ಲಾಡು. ಎಷ್ಟು ನೈಸಾಗಿ ಕಲಿಸ್ತೀರ ಅದ್ರ ಮೇಲೆ ಇರೋದು ನಿಮ್ಮದು. ನೋಡಿ, ರಿಸಲ್ಟ್ ಅದರಲ್ಲೇ ಚೆನ್ನಾಗಿ ಬರುತ್ತೆ ನೋಡಿ. ಈ ಸ್ಪೂನಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಗಟ್ಟಿಯಾಗಿ ಈ ಥರ ತೆಳುವಾಗಿ ಇರಬೇಕು. ಈಗ ನೋಡಿ, ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ಥರ ಜಾರಿಯಿಂದ ನಾನು ಮೋತಿಚೂರ್ ಲಾಡು ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಸಾಚ ಇದ್ದರೆ ಸಾಚೆಯಿಂದ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಮನೆಯಲ್ಲಿ ಇದೇ ಥರ ಇರುತ್ತಲ್ವ, ಈ ಥರನೇ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಬರುತ್ತೆ. ಹೈಟಿಂದ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ, ಕೆಳಗಡೆಯಿಂದ ಹಾಕೋಬೇಡಿ. ಈ ಥರ ಟ್ಯಾಪ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಇದು ಗುಂಡಕ್ಕೆ ಮುತ್ತು ಬೀಳ್ದಂಗೆ ಬೀಳ್ತಾ ಇದೆ ನೋಡಿ. ಮುತ್ತುಗಳು ಬೀಳ್ತಾ ಇದೆ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ. ಈ ಥರ ಹದ ಇದ್ರೇ ಚೆನ್ನಾಗಿ ಪರ್ಫೆಕ್ಟಾಗಿ ಮೋತಿಚೂರ್ ಲಾಡು ಬರುತ್ತೆ. ಅದು ಹಿಟ್ಟಿನ ಹದ ಇದೇ ಥರ ಇರಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಒಂದು ನಿಮಿಷ ಅಷ್ಟು ಜಾಸ್ತಿ ಬೇಯಿಸ್ಕೊಬಾರ್ದು. ಕುರುಮ್ ಆಗಬಾರ್ದು, ಕ್ರಿಸ್ಪಿ ಆಗಬಾರ್ದು. ಸಾಫ್ಟಾಗಿ ಇನ್ನೇನು ಕಲರ್ ಚೇಂಜ್ ಆಗುತ್ತೆ ಅನ್ನೋಷ್ಟಿಗೆ ತೆಗಿಬೇಕು ಫ್ರೆಂಡ್ಸ್. ಸಾಫ್ಟಾಗಿ ಕರ್ಕೋಬೇಕು, ಅಂದ್ರೆ ಮೋತಿಚೂರ್ ಲಾಡು ಸಾಫ್ಟಾಗಿ ಮತ್ತು ಮೆತ್ತಗೆ ನೀಟಾಗಿ ಬರ್ತವೆ ಫ್ರೆಂಡ್ಸ್. ನೋಡಿ, ಈಗ ಎತ್ತಿಟ್ಕೊಂಬಿಡಿ. ಜಾಸ್ತಿ ಕರಿಬೇಡಿ, ಇಲ್ಲಾಂದ್ರೆ ಖಾರ ಬೂಂದಿ ಥರ ಕ್ರಿಸ್ಪಿ ಆಗಿಬಿಡ್ತವೆ. ಅದಕ್ಕೆ ಬೇಗನೆ ಎತ್ತಿಟ್ಕೋಬೇಕು. ನೋಡಿ, ಒಂದು ಕಡ್ಚಿ ಸಹಾಯದಿಂದ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹಿಟ್ಟು ನೋಡಿ. ಎಷ್ಟು ಹದವಾಗಿ ಬರುತ್ತೆ ಹಿಟ್ಟು, ಅಷ್ಟು ಚೆನ್ನಾಗಿ ಮೋತಿಚೂರ್ ಲಾಡು ಬರುತ್ತೆ ಫ್ರೆಂಡ್ಸ್. ಇದನ್ನು ನೆನಪಿಟ್ಕೊಳ್ಳಿ. ಯಾವಾಗಲೂ ಗಟ್ಟಿಯಾಗಿರ್ಬಾರ್ದು ಹಿಟ್ಟು, ತೆಳುವಾಗಿ ಭೀ ಇರಬಾರ್ದು. ಈ ಥರ ಮೀಡಿಯಮ್ ಆಗಿದ್ದರೆ ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಮುಂದೆ ಬರುತ್ತೆ ನೋಡಿ. ಪ್ರತಿ ಸಲ ನೀವು ಇದು ಜಾರನ್ನ ಕ್ಲೀನ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ, ಇಲ್ಲೊಂದು ಸೈಜ್ ಚೆನ್ನಾಗಿ ಬರಲ್ಲ ಮತ್ತು ಹಿಟ್ಟು ಬೇಗ ತೆಳಗೆ ಬೀಳಲ್ಲ. ಅದಕ್ಕೆ ನಾವು ಜಾರನ್ನು ಕ್ಲೀನ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಫ್ರೆಂಡ್ಸ್. ನೋಡಿ, ಹಿಟ್ಟಿನ ಹದ ಈ ಥರ ಬಂದ್ರೇ ನೋಡಿ ಎಷ್ಟು ಸಖತ್ತಾಗಿರುತ್ತೆ. ಸಖತ್ತಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ. ಕಲರು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಇದೇ ಥರ ಹಿಟ್ಟಾಗಬೇಕು ಫ್ರೆಂಡ್ಸ್. ನೋಡಿ, ಇದೇ ಟಿಪ್ಸ್ಗಳೆಲ್ಲ ಯೂಸ್ ಮಾಡ್ಕೊಳ್ಳಿ. ನಾನು ಹೇಗೆ ರೇಷೋ ತೊಗೊಂಡಿದ್ದೀನಿ ಅದೇ ರೇಷೋಯಿಂದ ಮಾಡಿದ್ರೇ ಮೋತಿಚೂರ್ ಲಾಡು ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ತಪ್ಪದೇ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಬೇಗ ಎತ್ತಿಟ್ಕೋಬೇಕು. ಜಾಸ್ತಿ ಕ್ರಿಸ್ಪಿ ಕಲರ್ ಬರುವಾಗ ಕರ್ಕೊಬೇಡಿ, ಎತ್ತಿಟ್ಕೊಂಬಿಡಿ. ಎಲ್ಲನೂ ಹೀಗೆ ನಾನು ಕರೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಈ ಥರ ನೋಡಿ, ಮುಟ್ಟಿದ್ರೇ ಹಿಂಗೆ ಮೆತ್ತಗಾಗಿ ಸಾಫ್ಟಾಗಿ ಹಿಂಗೆ ಮುರಿಬೇಕು ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ಕುರುಮ್ ಆಗಬಾರ್ದು. ಸಾಫ್ಟಾಗಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಆರಬೇಕು ಫ್ರೆಂಡ್ಸ್, ಎಲ್ಲ ಮೂತಿ ಕರ್ಕೊಂಡದೆಲ್ಲ. ಈಗ ನೋಡಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ರುಚಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೇಕು. 1 ಕಪ್ ಕಡಲೆ ಹಿಟ್ಟಿಗೆ ನಾನು 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅಂದ್ರೇ ಸಖತ್ತಾಗಿರುತ್ತೆ, ಪರ್ಫೆಕ್ಟ್ ಅಳತೆ ಬರುತ್ತೆ. ಕೇಸರಿ ದಳ ಹಾಕ್ಕೊಂಡಿದ್ದೀನಿ, ಕಲರ್ ಹಾಕ್ಕೊಂಡಿದ್ದೀನಿ. 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಕೇಸರಿ ದಳ, ಏಲಕ್ಕಿ ಪುಡಿ ಮತ್ತು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನೋಡಿ, ಜಾಸ್ತಿ ಏನು ಎಳೆ ಬೇಡ, ಇದಕ್ಕೆ ಸ್ವಲ್ಪ ಕೈಗೆ ಅಂಟ್ತಾ ಇರಬೇಕು ಸಾಕು ಫ್ರೆಂಡ್ಸ್. ತುಂಬ ಒಂದು ಎಳೆ ಪಾಕ ತೊಗೊಂಡ್ರೆ ಗಟ್ಟಿಯಾಗಿಬಿಡುತ್ತೆ. 2-3 ದಿವಸ ಇಟ್ಬಿಟ್ರೆ ಕಲ್ಲಾಗಿಬಿಡುತ್ತೆ ಅದು ಉಂಡೆ. ಅದಕ್ಕೆ ಸ್ವಲ್ಪ ಕೈಗೆ ಅಂಟ್ತಾ ಇರಬೇಕು ಅಷ್ಟೇ ಪಾಕ ಮಾಡ್ಕೊಳ್ಳಿ.
ನೋಡಿ ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಎಲ್ಲ ನಾನು ಹಾಕ್ಕೊಂಡು ತರಿಯಾಗಿ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಜೋರಾಗಿ ಫಾಸ್ಟಾಗಿ ಇಟ್ಟು ಮಾಡ್ಕೊಬೇಡಿ, ಸ್ವಲ್ಪ 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 ಆನ್ ಆಫ್ ಮಾಡಿಕೊಂಡು ಈ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಥರ ಆಗಬೇಕು ಫ್ರೆಂಡ್ಸ್, ಅಂದ್ರೇ ಬೂಂದಿ ಲಾಡು ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ನೋಡಿ. ಈಗ ಇಲ್ಲಿ ಇದು ಗ್ಯಾಸ್ ಆನ್ ಮಾಡಿಕೊಂಡು ಹಾಕ್ಕೊಳ್ಳಿ, ಇದೆಲ್ಲ ಮಿಕ್ಸಿ ಮಾಡಿರೋದು ಬೂಂದಿ ಕಾಳು ಪೌಡ್ರೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಜರಾರ ಅಳುಸಾಗಿದೆಯಾ ಗಟ್ಟಿಯಾಗಿದೆ ನೋಡಿ, ಎಷ್ಟು ಪರ್ಫೆಕ್ಟ್ ಪಾಕ ಆಗಿದೆ. ಇದೇ ರೇಷಿಯೋ ಎಲ್ಲ ಮಾಡಿ ಫ್ರೆಂಡ್ಸ್, ತುಂಬ ಪರ್ಫೆಕ್ಟ್ 100% ಮೋತಿಚೂರ್ ಲಾಡು ಬರುತ್ತೆ. ತುಪ್ಪ ಹಾಕೋಬೇಕಲ್ವ, ನಾನು ತುಪ್ಪ ಅದರಲ್ಲಿ 1-2 ಸ್ಪೂನ್ ತುಪ್ಪದಲ್ಲಿ ಕಾಜು ಹುರ್ಕೊಂಡು ಹಾಕೋತಾ ಇದ್ದೀನಿ, ಅಂದ್ರೇ ಸಾಫ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಆರದ ಮೇಲೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಈ ಹದ ಇರ್ಬೇಕು, ತೀರಾ ತೆಳುವಾಗಿದ್ದರೆ ಮತ್ತೆ ಬೇಯಿಸ್ಬೇಕಾಗುತ್ತೆ, ಗಟ್ಟಿ ಆಗಬೇಕಂದ್ರೆ ಗಟ್ಟಿ ಮಾಡಬೇಕಂದ್ರೆ ಬೇಯಿಸ್ಬೇಕಾಗುತ್ತೆ. ಅದಕ್ಕೆ ಇದೇ ರೇಷಿಯೋ ಎಲ್ಲ ಮಾಡಿ ಪರ್ಫೆಕ್ಟ್ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಮುಟ್ಟಿದ್ರೇ ಹಾಗೆ ಉಂಡೆ ಕಟ್ಬಿಡುತ್ತೆ ನೋಡಿ, ಅಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಸಖತ್ತಾಗಿ ಬಂದಿದೆ. ಹೇಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈ ರಕ್ಷಾಬಂಧನಕ್ಕೆ ಎಲ್ಲರೂ ಇದೇ ಮಾಡಿ, ಮತ್ತು ಚೆನ್ನಾಗಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿ. ನಿಮ್ಮ ತಮ್ಮನಿಗೆ ಅಣ್ಣನಿಗೆಲ್ಲ ರಾಖಿ ಕಟ್ಟಿಬಿಟ್ಟು ಒಳ್ಳೆ ಸ್ವೀಟ್ ರೆಸಿಪಿ ಮಾಡಿ ತಿನ್ನಿಸಿ. ಇದೆಷ್ಟು ಸಖತ್ತಾಗಿದೆ ನೋಡಿ, ಎಷ್ಟು ಮಿಂಚ್ತಾ ಇದೆ ನೋಡಿ. ಇದೇ ನೋಡಿ ಪರ್ಫೆಕ್ಟ್ ಮೋತಿಚೂರ್ ಲಾಡು ಅಂದರೆ, ಮಿಂಚ್ತಾ ಇರಬೇಕು ಮತ್ತು ಸಣ್ಣಗೆ ಕಾಣಿಸ್ತಾ ಇರಬೇಕು ಕಾಳುಗಳು ನೋಡಿ. ಎಷ್ಟು ಮುಟ್ಟಿದ್ರೇ ಸಾಕು, ಇಷ್ಟು ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಿದೆ ನನಗಂತೂ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮಾಡಿ ತಿನ್ನಿಸಿ, ಮತ್ತು ರಕ್ಷಾಬಂಧನ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಫ್ರೆಂಡ್ಸ್. ನೋಡಿ 3 ಲಾಡು ನಾನು ಮಾಡಿ ತೋರಿಸಿದ್ದೀನಿ, ಹೀಗೆ ಎಲ್ಲ ಲಾಡು ಮಾಡ್ಕೊಂಬರ್ತೀನಿ ನೋಡಿ ಅಷ್ಟು ಉಂಡೆಗಳಾಗಿದೆ. ಸ್ವಲ್ಪ ಇನ್ನೊಂದೆರಡು ಉಂಡೆ ಆಗ್ತಿದ್ವೇನೋ, ನಮ್ಮ ಮಗಳು ತೊಗೊಂಡು ಹೋದ್ಲು ಅದು ಪುಡಿನ, ಕರೆದಿರೋದನ್ನ ಹಾಗೆ ತಿಂದ್ಲು. ಇನ್ನೊಂದು ಉಂಡೆ ಆಗ್ತಿತ್ತು ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಯಾವ ಸೈಜಿಗೆ ಹಾಕ್ತಾಯಿದ್ದೀವಿ ಆ ಸೈಜಿಗೆ ಕೂಡ್ತಾ ಇದೆ ನೋಡಿ, ಅಷ್ಟು ಸಾಫ್ಟಾಗಿದೆ, ತುಂಬ ಜ್ಯೂಸಿ ಆಗಿದೆ ಫ್ರೆಂಡ್ಸ್. ಇದೇ ರೇಷಿಯೋಲ್ಲಿ ಮಾಡಿ, ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಮೋತಿಚೂರ್ ಲಾಡು. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ತುಂಬ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಯಾವ ಹೋಟೆಲ್ಗಿಂತ ಕಮ್ಮಿ ಇಲ್ಲ, ಹೋಟೆಲಲ್ಲಿ ಮತ್ತು ಬೇಕ್ರಿಗಳಲ್ಲಿ ಮಾಡೋದಕ್ಕಿಂತ ಸಖತ್ತಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ, ಸ್ಕಿಪ್ ಮಾಡಿದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿ ಬಂದಿದೆ, ಹೋಟೆಲಲ್ಲಿ ಮಾಡಿ ಬೇಕ್ರಿಗಳಲ್ಲಿ ಮಾಡ್ದಂಗೆ ಇದೆ ನೋಡಿ. ಎಷ್ಟು ಜ್ಯೂಸಿ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ, ಮುಟ್ಟಿದ್ರೇ ಹಾಗೆ ಮುರಿತಾ ಇದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಹ್ಯಾಪಿ ರಕ್ಷಾಬಂಧನ್.